ಸೂರ್ಯವರೇ ತಗೊಳ್ಳಿ, ಟೀ ಕುಡೀರಿ. ಅಲ್ಲ ನೋಡಿ, ನಾನು ನಿಮ್ಮ ಸವಾಸ ಸೇರಿ ಸೇರಿ ನಿಮ್ಮಂಗೆ ತಿನ್ನೋದೇ ಕಲ್ತ್ಕೊಬಿಟ್ಟೆ. ಏನು ಆಗಲ್ಲ ತಗೊಳ್ಳಿ ತಿನ್ನಿ. ಇರೋಗಂಟೆ ಚೆನ್ನಾಗಿ ತಿನ್ಬೇಕು, ಉಂಡಿರ್ಬೇಕು. ನೀವು ನೋಡ್ರೆ ಅದು ಬೇಡ ಇದು ಬೇಡ ಅಂತ ಹೇಳ್ತಿದ್ದಿಲ್ಲ. ತಗೊಳ್ಳಿ ತಿನ್ನಿ, ಏನು ಹೋಯ್ಕಿಲ್ಲ. ನಂದಿನಿ ಅವರೇ, ನಿಜ ಹೇಳ್ಬೇಕು ಅಂದ್ರೆ ನೀವು ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸೂರ್ಯವರೇ ನಿಜವಾಗ್ಲೂ ಯಾತಕ್ಕೆ? ಟೀಯಲ್ಲಿ ಇಟ್ಬಿಟ್ಟು ಕುತ್ಕೊಳ್ಳಿ, ಬನ್ನಿ ಹೇಳ್ತೀನಿ. ಯಾಕಂದ್ರೆ ನೀವು ಎಷ್ಟು ಹೊಂದಾಣಿಕೆ ಮಾಡ್ಕೊ ಹೋಗ್ತಾ ಇದ್ದೀರಾ ಇವಾಗ, ನನಗೆ ತುಂಬಾ ಖುಷಿ ಆಯ್ತದೆ. ನೀವು ಇಷ್ಟು ಹೊಂದಾಣಿಕೆ ಮಾಡ್ಕೊ ಹೋಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಗೊತ್ತಾ? ನಿಜವಾಗ್ಲೂ. ಅಲ್ಲ, ರುಕ್ಮಿಣಿ ಅವರು ಪ್ರೆಗ್ನೆಂಟ್ ಆಗಿರೋ ವಿಷಯ ಕೇಳಿ ಎಷ್ಟು ಖುಷಿ ಪಟ್ರಿ. ಅವ್ರಿಗಿಂತ ನೀವೇ ತುಂಬಾ ಖುಷಿ ಪಟ್ರಿ. ನನಗಂತೂ ನೀವು ಇಷ್ಟು ಬದಲಾಗಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿಂದ ನಿಮ್ಗೊಂದು ಜವಾಬ್ದಾರಿ ವಹಿಸಬೇಕು. ನಂದಿನಿ, ನೀವು ಅಕ್ಕ ತಂಗಿರ್ ಥರ ಇರಬೇಕು, ಓಕೆನಾ? ಆಮೇಲೆ ಅವ್ರು ಇವಾಗ ಪ್ರೆಗ್ನೆಂಟು, ನೀವು ಪ್ರೆಗ್ನೆಂಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ನೀವು ಹಂಗೆ ನೋಡ್ಕೋಬೇಕು, ಆಯ್ತಾ? ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ, ಜವಾಬ್ದಾರಿ ನಿಮ್ಗೆ ಹೊರಿಸ್ತಾ ಇದ್ದೀನಿ. ಅದಕ್ಕೇನೆ ರುಕ್ಮಿಣಿ ಅವ್ರಿಗೆ ಊಟ ತಿಂಡಿ ಕೊಡೋದು, ಹಾಗೆ ಅವ್ರ ಜೊತೆಗಿರೋದು, ಹೆಲ್ಪ್ ಮಾಡೋದು, ಹಾಗೆಲ್ಲ ಮಾಡಿ, ಓಕೆನಾ? ಸರಿ. ಅಲ್ಲ ಸೂರ್ಯ ಅವ್ರು ನೋಡ್ರಿ ನನಗೆ ಹಿಂಗೆ ಹೇಳ್ತಾ ಕೂತವ್ರಲ್ಲ. ಇತ್ತಾಗ ಇಲ್ಲ ಅನ್ನಕ್ಕೆ ಹೋಯ್ಕಿಲ್ಲ, ಆಯ್ತಾ ಅನ್ನಕ್ಕೆ ಹೋಯ್ಕಿಲ್ಲ. ಹೆಂಗೆ ಹೇಳ್ಬಿಟ್ರು? ನಿಜ ಹೇಳಿ ನಂದಿನಿ ಅವರೇ, ನಿಮಗೆ ಖುಷಿ ಆಗಿಲ್ವಾ? ಖುಷಿನೇ. ಯಾಕೆ ಖುಷಿ ಆಗಿಲ್ಲ? ನನಗಂತೂ ಹೆಚ್ಚಾಗಿ ಖುಷಿ ಆಗದೆ. ನನಗೆ ಗೊತ್ತಿತ್ತು ನಂದಿನಿ ಅವರೇ, ನೀವು ಖುಷಿಯಾಗಿರ್ತೀರ ಅಂತ. ಅದಕ್ಕೆ ಅಲ್ವಾ ನಾನು ನಿಮಗೆ ಈ ಜವಾಬ್ದಾರಿ ವಹಿಸ್ತಾ ಇರೋದು. ರುಕ್ಮಿಣಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅವ್ರು ನಿಮ್ಗೆ ಹೆಂಗೆ ನೋಡ್ಕೊಂಡ್ರು ನೀವು ಹಾಗೆ ನೋಡ್ಕೊಳ್ಳಿ, ಆಯ್ತಾ? ನಮ್ಗೆ ಯಾರಾದರೂ ಸಹಾಯ ಮಾಡಿದ್ರೆ ನಾವು ಅವ್ರಿಗೆ ಮಾಡಬೇಕು. ನೀವು ಇದನ್ನೆಲ್ಲ ಕಲ್ತ್ಕೊಂಡಿದ್ದೀರಾ ಅನ್ಕೋತೀನಿ ನನ್ನ ಜೊತೆ ಇದ್ಬಿಟ್ಟು. ಕಲ್ತ್ಕೊಂಡಿವ್ನಿ. ನಿಮ್ಮ ಜೊತೆಗೆ ಇವನ್ನೆಲ್ಲ ಕಲಿದಾನೆ ಇದ್ದಾನ, ಕಲ್ತ್ಕೊಂಡಿನಿ ಬಿಡಿ. ನೀವು ತಲೆನೇ ಕೆಡ್ಸ್ಕೊಬೇಡಿ, ನಾನು ಇಲ್ವಾ, ನಾನು ನೋಡ್ಕೊತೀನಿ. ರುಕ್ಮಿಣಿಗೋಸ್ಕರ ಅಲ್ದವ್ರವೆ, ನಿಮ್ಗೋಸ್ಕರನವ್ರವೆ ನೋಡ್ಕೊತೀನಿ ಅಂತೆ. ಸರಿ ತಗೊಳ್ಳಿ, ಟೀ ಕೊಡ್ರಿ, ಕೊಚ್ಚಿರ್ತೀನಿ ತಗೊಳ್ಳಿ. ಇಲ್ಲ ಇಲ್ಲ, ನೀವೇ ತಿನ್ನಿ. ನನಗೆ ಟೀ ಏನು ಬೇಡ ಅನಿಸ್ತಾ ಇದೆ. ಯಾಕೋ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿದೆ ಸ್ವಲ್ಪ. ಬಿಸಿನೀರು ಕಾಯ್ಸ್ಕೊಬಂದ್ರೆ ಕೊಡೋಣ? ಇಲ್ಲ, ಬಿಸಿನೀರು ಏನು ಬೇಡ. ನಾನು ಅವಾಗಲೇ ಒಂದು ಟ್ಯಾಬ್ಲೆಟ್ ತೊಗೊಂಡೆ. ಆಮೇಲೆ ಹೋಗಿ ತಿಂಡಿ ತಿನ್ನಬೇಕು. ಬೇಡ, ಬಿಸಿನೀರು ಏನು ಬೇಡ ಬಿಡಿ. ನಿಮ್ಗೆ ಯಾಕೆ ತೊಂದರೆ? ಆರಾಮಾಗಿ ಕೂತ್ಕೊಳ್ಳಿ. ಎಂದಿನಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡಿದ್ದೀರಾ. ನಿಮಗೂ ಕೆಲಸ ಕಷ್ಟ ಆಗ್ತಾ ಇರ್ಬೋದು. ಯಾರನ್ನಾದ್ರೂ ಒಬ್ಬರನ್ನ ಹಾಳು ಹೇಳ್ತೀನಿ ಮನೆ ಕೆಲಸದವ್ರಿಗೆ. ರುಕ್ಮಿಣಿ ಅವರು ಕೆಲಸ ಮಾಡೋಕ್ಕಾಗೋದಿಲ್ವಲ್ಲ, ನಿಮಗೂ ಜಾಸ್ತಿ ಕೆಲಸ ಆಗ್ಬಿಡುತ್ತೆ. ಪಾಪ ನಿಮ್ಮೊಬ್ಬರಿಗೆ ತೊಂದರೆ ಕೊಡೋಕ್ಕಾಗೋದಿಲ್ಲ. ಒಬ್ಬ ಮನೆ ಕೆಲಸದವ್ರಿಗೆ ಹೇಳ್ತೀನಿ, ರುಕ್ಮಿಣಿ ಅವ್ರಿಗೆ ಹೇಳ್ಬಿಡಿ. ಅವ್ರ ಹತ್ರ ಏನು ಜಾಸ್ತಿ ಕೆಲಸ ಏನು ಮಾಡ್ಸೋಕೆ ಹೋಗ್ಬಿಡಿ. ಮೊದಲೇನ ಮಾಡ್ತಾಯಿದ್ರು, ಇವಾಗೇನು ಮಾಡ್ಸೋಕೆ ಹೋಗ್ಬಿಡಿ. ಅವ್ರು ಇಷ್ಟಲ್ಲಿರಲಿ. ಯಾವಾಗಲೂ ಮನೇಲೇ ಇರ್ತೀರಲ್ಲ ಇಬ್ರು ಮಾತಾಡಿಕೊಂಡು ಎಲ್ಲಿಗಾದರೂ ಆಚೆ ಗೀಚೆ ಹೋಗ್ಬೇಕು ಅಂದರೆ ಜಾಸ್ತಿ ಏನು ಹೋಗ್ಬೇಡಿ. ಇಲ್ಲಿ ಹತ್ರದಲ್ಲಿ ಪಾರ್ಕ್ಗೆ ಇಲ್ಲ ಶಾಪ್ ಕೀಪಿಂಗ್ಗೆ ಹೋಗಿ ಬನ್ನಿ, ಆಯಿತಾ? ಸುಮ್ಮನೆ ನಾನು ಇದಕ್ಕೆಲ್ಲ ಕೇಳಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಬಂದರೆ ತಗೊಳ್ಳಿ, ಇಷ್ಟ ಬಂದರೆ ಪರ್ಚೇಸ್ ಮಾಡಿ, ಏನಾದರೂ ಮಾಡಿ ಒಟ್ಟಿಗೆ ಚೆನ್ನಾಗಿರಿ ಅಷ್ಟೇ. ಜಗಳ ಏನು ಆಡೋಕೆ ಹೋಗ್ಬೇಡಿ. ಮನೇಲಿ ಯಾವಾಗಲೂ ಶಾಂತಿಯಾಗಿರಲಿ. ಅಲ್ಲ ಸುಮ್ಮನೆ ಏನು ಮಾಡಕ್ಕೆ ಆಡು ಬೇಡಕತ್ ಬಿಡಿ. ಸುಮ್ಮನೆ ಆಡು ಬೇಡ, ಏನು ಬೇಡಕತ್ತೆ. ನೀವೊಬ್ರು ಇಲ್ಲ ನಂದಿನಿ ಅವರೇ, ನೀವು ಒಬ್ರು ಕಷ್ಟ ಆಗುತ್ತಲ್ಲ ಎಲ್ಲ ಕೆಲಸ ಮಾಡೋದಕ್ಕೆ. ರುಕ್ಮಿಣಿ ಅವ್ರನ್ನೂ ಕೆಲಸ ಮಾಡಿಬಿಡಿ ಅಂತ ಹೇಳ್ಬಿಡ್ತೀನಿ. ನಿಮ್ಮೊಬ್ರಿಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗೋದಿಲ್ವಾ? ಬೇಡ ಇರಿ, ಒಬ್ರನ್ನಾದ್ರೂ ಹಾಕ್ತೀನಿ. ಬಟ್ಟೆ ತೊಳೆಯೋದಕ್ಕೆ, ಕಸ ಉಳಿಸೋದಕ್ಕೆ, ಮನೆ ಉಳಿಸೋದಕ್ಕೆ. ತಿಂಡಿಯನ್ನು ನೀವೇ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾಡ್ತೀರಾ. ಅವ್ರಿಗಿನ ನೀವೇ ಮಾಡ್ಕೊಳ್ಳಿ ತಿಂಡಿ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡೋದಕ್ಕೆ ಕರ್ಸೋಣ. ನಿಮ್ಗೆ ತುಂಬ ರಿಸ್ಕ್ ಆಗಿಬಿಡುತ್ತೆ, ಬೇಡ, ಆಯಿತಾ? ನನಗೆ ಗೊತ್ತು ಸೂರ್ಯರು ನನಗೆ ಕೆಲಸ ಕಷ್ಟ ಆಯ್ತದೆ ಅಂದ್ಬಿಟ್ಟು ಕರೆಸ್ತಾ ಇಲ್ಲ. ರುಕ್ಮಿಣಿ ಕೆಲಸ ಮಾಡಬೇಡ, ಅವಳ ಬದಲು ಹಾಳಾಗ್ತಾರೆ, ನನ್ನ ಬದಲಿಗೆ ನಾನೇ ಮಾಡಬೇಕು ಅಂತ ಹೇಳ್ತವ್ರೆ. ಅಷ್ಟೇ ಅಲ್ವಾ? ನನಗೆ ಗೊತ್ತಿಲ್ವಾ? ಎಲ್ಲ ಬದಲಾಯ್ತಾರೆ ತಕೋ. ಹೇಳ್ತಾರಲ್ಲ ಎಲ್ಲವ ಕಾಲಕ್ಕೆ ತಕ್ಕಂಗೆ ಬದಲಾಯ್ತಾರೆ ಅಂತ. ಸೂರ್ಯ ನನಗೆ ಬದಲಾಗವ್ರೆ, ನನಗೆ ಗೊತ್ತು ಚೆನ್ನಾಗಿ ಬದಲಾಗವ್ರೆ. ನನ್ನ ಕಣ್ಣ ಚೂರು ಪ್ರೀತಿ ಇಲ್ಲ, ಏನೂ ಇಲ್ಲ. ಆದರೂ ಸಿಕ್ಕಿಲ್ಲ. ಅವ್ರು ಪ್ರೀತಿ ಮಾಡಿದ್ರೆ ಸಿಕ್ಕಿಲ್ಲ, ನಾನು ಪ್ರೀತಿಸ್ತೀನಿ ಅವ್ರನ್ನ. ನಾ ಸೂರ್ಯನ ಬಿಟ್ಕೊಡೋ ಮಾತೇ ಇಲ್ಲ. ಅದಕ್ಕೆ ಸೂರ್ಯನ ನನಗೆ ಇಷ್ಟ ಇಲ್ಲ, ನನ್ನ ಕಂಡ್ರೆ ಇಷ್ಟ. ಏನೋ ಬಸ್ರಿ ಆಗೋಲ್ಲ, ಅದಕ್ಕೆ ಏನೋ ಒಂದು ಧರ್ಮ ಮಾಡ್ಬೇಕಲ್ಲ ಅಂದ್ಬಿಟ್ಟು ಅಂತ ಹೇಳೋದು ಅಷ್ಟೇ. ಏನೋ ಕಂಡ್ರೆ ಏನು ಸೂರ್ಯನಿಗೆ ಭಾರಿ ಇಷ್ಟ ಇಲ್ಲ ಕತ್ತೆ. ನನಗೆ ಗೊತ್ತಿಲ್ವಾ? ಸೂರ್ಯವ್ರು ಯಾವತ್ತಿದ್ರು ನಾನೇ ಆಸೆ ಪಡೋದು, ನಾನೇ ಮುದ್ದೆ ಇಡ್ತಿ. ಯಾವತ್ತಿದ್ರು ನನ್ನ ಕಂಡ್ರೆ ಇಷ್ಟ. ಸುಮ್ಮನೆ ಯಾಕೆ? ನಾನಂತೂ ಅದು ಅದೇ ಅವಳು ನಾನು ಯಾಕೆ ನೋಡ್ಕೊಳ್ಳೋಣ? ಸೂರ್ಯವ್ರು ಹಿಂಗೆ ಹೇಳ್ತಾ ಕೂತವ್ರೆ. ನನಗೆ ನನ್ನ ಬರ ಬಂದಿದ್ದ ಇಲ್ಲ, ನಾನು ಮನೆ ಕೆಲಸದವಳು. ಅವಳು ಜೀತ ಮಾಡ್ಕೊಂಡು ಅವಳನ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸೂರ್ಯವ್ರೊಳೆ ಚೆನ್ನಾಗಿ ಹೇಳ್ತಾ ಕೂತವ್ರೆ. ಇಲ್ಲಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ನಾನು ಇಲ್ಲಾಗಿಲ್ಲ ಅನ್ನೋಕ್ಕಿಲ್ಲ. ಆಮೇಲೆ ಹೇಳ್ತೀನಿ, ನಿನ್ನ ಕೆಲಸ ನೀನೇ ಮಾಡ್ಕೊ ಅಂತ. ನನಗೇನು ಹಣೆ ಬರ ಬಂದಿಲ್ಲ ಕತೆ. ಇಲ್ಲಿ ಬಂದ್ಬಿಟ್ಟು ನನ್ನ ಗಂಡನ್ನ ಮದುವೆ ಆಗಿರೋದಲ್ದೇ ನಾನು ಅವಳು ಜೀತ ಮಾಡ್ತಾ ಕೂತ್ಕೊತೀನಿ. ದೊಡ್ಡ ಮುಂಡೆ ನಾನು ಇವಾಗಲೇ ನನಗೆ ಮಕ್ಕಳು ಬೇಡ, ಏನು ಬೇಡ. ನಂದಿನಿ ನೀನಿರು ಚೆನ್ನಾಗಿರು ಅಂತ ಹೇಳ್ಬಿಟ್ಟವಳು ಮನೆಗೆ ಬಂದಾಗ ನಾನು ಕೂಸು ತೆಗಿಸ್ತೀನಿ, ಇದಕ್ಕೆ ಬೇಡ ತೆಗಿಸ್ಬೇಡ, ನಿನ್ನ ಪಾಪ ಸಾಕು ಅಂತ ಏನೇನೋ ಹೇಳ್ಬಿಟ್ಟು ಈಗ ಬಸ್ರ ಕೂತವಳೆ ದೊಡ್ಡ ಮುಂಡೆ. ಹೆಂಗೆ ನೋಡು ಮಳ್ಳಿ ಹೆಂಗಗಳೇ ಒಳ್ಳೊಳಗೆ ಎಲ್ಲನೂ ಏನು ಮಾಡ್ಕೊಂಡು ದೊಡ್ಡ ಮುಂಡೆ. ರೀ ಏನು ಮಾಡ್ತಿದ್ದೀರಾ? ಇಲ್ಲಿ ಬಂದು ಕೂತಿದ್ದೀರಾ? ಏನು ಹೇಳಿ ರುಕ್ಮಿಣಿ ಅವರೇ? ಅದೇ ರೀ, ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತಲ್ಲ, ಸಾಂಬಾರು ಏನು ಮಾಡಲಿ ಅಂತ ಕೇಳೋಣ ಅನ್ಕೊಂಡು ಬಂದೆ. ಏನು ಮಾಡಲಿ ಸಾಂಬಾರು? ಏನು ಮಾಡ್ಕೊಡ್ಲಿ? ನಾನು ಅಂದ್ಕೊಂಡೆ ಬೇಳೆ ತರಕಾರಿ ಸಾಂಬಾರು ಮಾಡಿಬಿಟ್ಟು ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನು ಮಾಡಲಿ? ಇಲ್ಲ ಬೇಡ, ಬನ್ನಿ ನೀವು ರೆಸ್ಟ್ ಮಾಡಿ. ಇವ್ರು ನಂದಿನಿ ಅವ್ರಿಗೆ ಹೇಳಿದ್ದೀನಿ, ಅವರೆಲ್ಲ ಕೆಲಸ ಮಾಡ್ತಾರಂತೆ. ಅಯ್ಯೋ ಬೇಡ ಬಿಡಿ. ಯಾಕೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದಿಲ್ವಾ? ಇವಾಗಲೇ ಏನು, ಇನ್ನು ಸ್ವಲ್ಪ ದಿನ ಆಗಲಿ, ಆಮೇಲೆ ಬೇಕಾದರೆ ಏನಾದರೂ ಮಾಡೋಕ್ಕಾಗುತ್ತೆ. ಇವಾಗ ನಾನು ಅಷ್ಟೇನು ರೆಸ್ಟ್ ಅವಶ್ಯಕತೆ ಇಲ್ಲ. ಅಡುಗೆನೂ ಮಾಡೋಕ್ಕಾಗದೆ ರೆಸ್ಟು ಇಲ್ಲ, ಆರಾಮಾಗಿ ಮಾಡ್ಬೋದು. ಅಡುಗೆ ಎಲ್ಲ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಷ್ಟೇನು ಬೇಡ ಬಿಡಿ, ಅಷ್ಟೇನು ರೆಸ್ಟ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ. ಇಲ್ಲ ರುಕ್ಮಿಣಿ ಅವರೇ, ನೀವು ರೆಸ್ಟ್ ಮಾಡಿ. ನಾನು ನಂದಿನಿ ಅವ್ರ ಜೊತೆ ಮಾತಾಡಿದ್ದೀನಿ, ಆಮೇಲೆ ಮನೆ ಕೆಲಸದವ್ರು ಹಾಕ್ಸ್ತೀನಿ.
ಎಲ್ಲ ಕೆಲಸನೂ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಂದಿನಿ ಅವ್ರು ಇಷ್ಟ ಇದ್ರೆ ಅಡುಗೆ ಮಾಡ್ಕೊಂಡು ಹೋಗ್ಲಿ, ಇಲ್ಲ ಅದು ಮಾಡೋಕ್ಕಾಗೋದಿಲ್ಲ ಅಂದರೆ ಇನ್ನೊಬ್ರನ್ನ ಒಂದಿಬ್ರನ್ನ ಹಾಕೋದು ಆಗ್ತು. ಸುಮ್ಮನೆ ಯಾಕೆ ಇಬ್ರಿಗೂ ತೊಂದರೆ ಬೇಡ, ಇಬ್ರು ಆರಾಮಾಗಿ ರೆಸ್ಟ್ ಮಾಡಿ ಆಯ್ತಾ. ರುಕ್ಮಿಣಿ ಪುಡು ಸಿಕ್ಕಿಲ್ಲ, ಕೆಲಸ ಎಲ್ಲ ನಾನು ಮಾಡ್ಕೊತೀನಂತೆ. ಏನು ನನಗೇನೋ ಕೆಲಸ ಏನು ಭಾರಿ ದೊಡ್ಡದಲ್ಲ. ನೀವು ಬೇಡ ಬೇಡ, ನನ್ನಿಂದ ಬೇರೆಯವ್ರಿಗೇನು ತೊಂದರೆ ಕೊಡೋದೇನು ಬೇಡ, ನನ್ನ ಕೆಲಸ ನಾನು ಮಾಡ್ಕೊತೀನಿ ರೀ. ಮನೆ ಕೆಲಸದವ್ರನ್ನ ಇವಾಗ ಸದ್ಯಕ್ಕೆ ಹುಡುಕ್ತಾ ಇದ್ರಲ್ಲ, ಅದೇನು ಬೇಡ. ಏನೋ ಗಂಗಕ್ಕ ಬರ್ತಾರೆ ಇನ್ನೊಂದು ತಿಂಗಳಾದ್ಮೇಲೆ ಅಂದ್ರಲ್ಲ, ಅವ್ರು ಅವಾಗೇ ಬರಲಿ. ಆಮೇಲೆ ಬೇಕಾದ್ರೆ ಇವ್ರು ಕರ್ಕೊಂಡ್ರೆ ಆಯಿತು, ಬೇರೆ ಯಾರು ಬೇಡ ಬಿಡಿ. ಆಮೇಲೆ ಬೇರೆಯವ್ರು ಯಾರು ಅಡ್ಜಸ್ಟ್ ಆಗೋದಿಲ್ಲ ನಮ್ಮ ಜೊತೆಗೆ. ಆಮೇಲೆ ನೀವೇ ಹೇಳಿದ್ರಿ ಯಾರನ್ನೂ ಈ ಕಾಲದಲ್ಲಿ ನಂಬಕ್ಕಾಗೋದಿಲ್ಲ. ಆಮೇಲೆ ಸಿಕ್ತವ್ರನ್ನೆಲ್ಲ ಕೆಲ್ಸಕ್ಕೆ ಹಾಕೊಳಕ್ಕಾಗೋದಿಲ್ಲ ಅಂತ. ಸೊ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಳೋಣ. ಗಂಗಕ್ಕೆ ಅವ್ರು ಬರಲಿ, ಅವ್ರು ಬಂದಮೇಲೆ ಅವ್ರನ್ನ ಕೆಲಸಕ್ಕೆ ಮತ್ತೆ ಕರ್ಕೊಳ್ಳೋಣ ಆಯ್ತಾ. ಇನ್ನು ಯಾರನ್ನಾದ್ರೂ ಕರ್ಕೊಂಡ್ರು ಅವ್ರನ್ನ ಜೊತೆ ಕೆಲಸ ಮಾಡಿಸ್ಕೊಂಡ್ರು ಮತ್ತೆ ಗಂಗಕ್ಕ ಬಂದಾಗ ಇವ್ರನ್ನ ಬಿಡಿ ಅನ್ನೋಕ್ಕಾಗೋದಿಲ್ಲ ಅಲ್ವಾ. ಹೆಂಗೆ ಅನ್ನೋಕ್ಕಾಗುತ್ತೆ. ಅದಕ್ಕೆ ಇದೊಂದು ತಿಂಗಳು ಹೆಂಗಾರು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಗಂಗಕ್ಕ ಅವ್ರು ಬರಲಿಲ್ಲ ಊರಿಂದ ಅಂತ ಹೇಳಿದ್ರೆ ಬೇರೆ ಯಾರನ್ನಾದ್ರೂ ಹಾಕೊಳ್ಳೋಣ ಬಿಡಿ. ಇದೊಂದು ತಿಂಗಳು ಏನೂ ಆಗೋದಿಲ್ಲ. ಅದೆಲ್ಲ ಇರಲಿ. ಒಂದು 3 ಮಂತ್ಗೆ ಯಾಕೆ ಇಷ್ಟೆಲ್ಲ ರೆಸ್ಟು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಬಿಡಿ. ಇವಾಗ ಹೋಗಿ ನಾನು ಅಡುಗೆ ಮಾಡಿಬಿಡ್ತೀನಿ. ನೀವು ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದುಬಿಡಿ, ಬೇಗ ಬೇಗ ಮಾಡಿಬಿಡ್ತೀನಿ ಕ್ವಿಕ್ಕಾಗಿ. ಬೇಳೆ ಬೇಯಿಸಿಟ್ಟು ಬಂದಿದ್ದೀನಿ. ಹೌದಾ, ನೀವೇ ಮಾಡ್ಕೊತೀರಾ? ಏನಾದ್ರು ಹೆಲ್ಪ್ ಮಾಡ್ಲಾ? ಸೂರ್ಯವರೇ ಪುಡಿ ಬೇಡಿ, ನೀವೇನು ಕೆಲಸ ಮಾಡಿರಿ, ನಾನು ಮಾಡ್ಕೊಡ್ತೀನಿ. ಅಲ್ಲ ಹೆಂಗೆ ಮಾಡ್ಕೊಡ್ತೀನಿ ಕೆಲಸ ಅಂತಿದ್ರು. ನಾನು ಬಸ್ರಿ ಆಗಿದ್ದಾಗ ನನಗೂ ಒಂದು ದಿವಸ ಕೆಲಸ ಮಾಡ್ಕೊಡ್ತೀನಿ. ಏನಿಲ್ಲ ಅವಳಿಗೊಂಥರ ಮನೇಲಿ ನನಗೊಂಥರ ಎಲ್ಲವಾ ಗೊತ್ತು ಕತೆ. ನಮ್ಮ ಕಂಡ್ರೆ ಏನೋ ಯಾರಿಗೂ ಆಯ್ತಿಲ್ಲ. ಎಲ್ಲವ ಏನು ಸಾಯವ್ರೆ ನಮ್ಮ ಕಂಡ್ರೆ ದಲ್ದ್ರ ಮಂಡ್ಯರು. ಸೂರ್ಯಗೆ ಏನೋ ಮಾಟ ಮಂತ್ರ ಮಾಡ್ಸಾಳೆ ನನಗೆ ಗೊತ್ತು. ಚೆನ್ನಾಗಿ ಮಾಟ ಮಂತ್ರ ಮಾಡ್ಸಾಳೆ. ಅದಕ್ಕೆ ಅಲ್ವಾ ಸೂರ್ಯವ್ರಿಗೆ ಆಡೋದು. ಅಲ್ಲ ಇನ್ನೊಂದಿನ ಯಾಕೆ ಈ ಥರ ಆಡ್ತಿದ್ದಾಳೆ ಸೂರ್ಯವ್ರ ಜೊತೆ? ಏನು ನಾಟಕ ಮಾಡ್ತಿದ್ದಾಳೆ ಕುತ್ಕೊಂಡು? ನನ್ನ ಜೊತೆಗೆ ಯಾವಾಗ ನೋಡಿದ್ರು ಬೈತಾನೆ ಇರ್ತಾಳೆ. ನಾನು ಅದೆಲ್ಲ ಸೂರ್ಯವ್ರಿಗೆ ಹೇಳ್ಬಿಟ್ರೆ ಈ ಮನೇಲಿ ತುಂಬ ದೊಡ್ಡ ಜಗಳ ಆಗಿಬಿಡುತ್ತೆ, ನೆಮ್ಮದಿಯೆಲ್ಲ ಹಾಳಾಗ್ಬಿಡುತ್ತೆ. ಆಮೇಲೆ ಸೂರ್ಯವರು ಬೇಜಾರು ಮಾಡ್ಕೊಬಿಡ್ತಾರೆ. ಇವಾಗಲೇ ಖುಷಿಯಾಗಿದ್ದಾರೆ ಅಂತ ನನ್ನ ಪಾಡಿಗೆ ನಾನು ಸುಮ್ಮನೆ ಇರೋದು ಅಷ್ಟೇ. ಸೂರ್ಯವ್ರಿಗೆ ಅವಳು ಮಾಡೋದೆಲ್ಲ ಹೇಳ್ಬಿಟ್ರೆ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ. ಆಮೇಲೆ ಅವಳು ಏನೋ ಮಾಡೋದು, ಏನೋ ಹಿರಿ ಹೇಳ್ತಿ. ಈ ಮನೇಲಿ ನನ್ನ ಕಿರಿ ಹೇಳ್ತಿ, ಅದನ್ನು ನನಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇರೋದು. ಇಲ್ಲ ಅಂದಿದ್ರೆ ಮಾತ್ರ ಯಾಕೆ ನನಗೇನು ಬಾಯಿ ಕೊಟ್ಟಿಲ್ವ ದೇವರು, ನಿಜ ಹೇಳೋದಕ್ಕೆ ಹೇಳ್ಬಿಡ್ತಿದ್ದೆ. ಅದೊಂದು ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ. ಆಮೇಲೆ ಸೂರ್ಯವರೆಲ್ಲ ಬೇಜಾರು ಮಾಡ್ಕೊಬಿಡ್ತಾರೆ. ಸುಮ್ಮನೆ ಮತ್ತೆ ಮನೇಲಿ ಜಗಳ ಬರುತ್ತೆ. ಮತ್ತೆ ಅವ್ರ ಅಮ್ಮ ಎಲ್ಲ ಬಂದಿಲ್ಲ ದೊಡ್ಡ ಗಲಾಟೆ ಮಾಡೋದು, ಇವಳೆಲ್ಲ ಹಚ್ಚಾಡೋದು, ನೆಮ್ಮದಿ ಎಲ್ಲ ಇಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸೂರ್ಯವ್ರು ಬೇಜಾರು ಮಾಡ್ಕೊತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಮಾತ್ರ ಇವಳು ಬಣ್ಣನೆಲ್ಲ ಬಯಲು ಮಾಡಿಬಿಡ್ತಾ ಇದ್ದೆ. ಏನು ಅನ್ಕೋತಾಳೆ, ಸೂರ್ಯವ್ರು ಇಲ್ಲದೆ ಇರುವಾಗಲೇ ಒಂಥರ ಇರ್ತಾಳೆ, ಸೂರ್ಯವ್ರು ಇದ್ದರೆ ಒಂಥರ ಇರ್ತಾಳೆ. ಸೂರ್ಯವ್ರು ಇದ್ದರೆ ಅವನನ್ನ ಏನು ಚೆನ್ನಾಗಿ ನೋಡ್ಕೊಳ್ಳೋಂಗೆ ಆಡ್ತಾಳೆ. ಇಲ್ಲ ಅಂದರೆ ಏನೋ ವೈರಿ ಹಾಡೋದಿಲ್ಲ, ಹಂಗೆ ಸುಮ್ಮನೆ ಜಗಳ ಕೆರ್ಕೊಂಡು ಬರ್ತಾಳೆ. ಏನಾದರೂ ಮಾಡ್ಕೊಳ್ಳಿ, ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್. ಸುಮ್ಮನೆ ನನ್ನ ಬಗ್ಗೆ, ನನ್ನ ಮಗು ಬಗ್ಗೆ, ಸೂರ್ಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ಬೇಕಷ್ಟೇ. ಅವಳ ಬಗ್ಗೆ ಮಾತಾಡೋದು ತುಂಬ ವೇಸ್ಟ್ ಕೆಲಸದ ಬಗ್ಗೆ, ವೇಸ್ಟ್ ಮಾತು, ವೇಸ್ಟ್ ವಸ್ತು ಬಗ್ಗೆ ಮಾತಾಡೋದು. ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಕೂತ್ಕೊಳ್ಳೋದು. ಇರೋ ಕೆಲಸ ನೋಡೋಣ. ಏನೋ ಸೂರ್ಯ ಅವ್ರಿಗೆ ನಂದಿನಿ ಕಂಡ್ರೆ ಇನ್ನೂ ಇಷ್ಟ ಇದೆ, ಅದಕ್ಕೋಸ್ಕರ ನಾನು ಇರೋದು. ಯಾರು ತಾನೇ ಬಿಟ್ಕೊಡ್ತಾರೆ ಅವ್ರ ಗಂಡನ್ನ? ನಾನು ಅತ್ತೆಯವ್ರನ್ನೆಲ್ಲ ವಿಚಾರಿಸ್ಲಿಲ್ವಾ ಮದುವೆಗಿಂತ ಮುಂಚೆ? ಸೂರ್ಯ ಅವ್ರಿಗೆ ಜಗಳ ಆಡ್ಕೊಂಡಿದ್ರೆ ಅವ್ರು ಬರೋದಿಲ್ಲ ಅನ್ನೋ ಕಾನ್ಫಿಡೆನ್ಸಿಂದ ಸೂರ್ಯವ್ರನ್ನ ಮದುವೆ ಇದೆ, ಅವಳು ಗ್ಯಾರಂಟಿ ಬರೋದಿಲ್ಲ ಅಂತ. ಇವಾಗ ಏನು ಮಾಡೋದು? ಸೂರ್ಯ ಅವ್ರಿಗೂ ಇಷ್ಟ ಇದೆಯಲ್ಲ, ಇಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನನ್ನ ಮನೇಲಿ ಹೆಂಗೆ ಇರಿಸ್ಕೊಂಡಿದ್ದಾರೆ ಹೆಂಗೆ, ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸೂರ್ಯವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ನನ್ನ ಮಗುನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಇನ್ನು ಅವಳ ಲೆಕ್ಕನೇ ಇಲ್ಲ ನನಗೆ. ನಾನು ಯಾರ ಜೊತೆ ಹೆಂಗಿರಬೇಕು, ಯಾರ ಜೊತೆ ಎಷ್ಟು ಪ್ರೀತಿ ಕೊಡಬೇಕೆಲ್ಲ ಗೊತ್ತಿದೆ. ನನ್ನ ಜೊತೆಗೆ ಚೆನ್ನಾಗಿದ್ರೆ ಚಂದ. ಅವ್ರು ಎಷ್ಟು ಒಳ್ಳೆಯವರಾಗಿರ್ತಾರೆ, ನಾನು ಅದಕ್ಕಿಂತ ತುಂಬ ಒಳ್ಳೆಯವರಾಗಿರ್ತೀನಿ. ಅದು ಏನಾದರೂ ಕೆಟ್ಟವ್ರು ಆಗ್ಬಿಟ್ರೆ ಅವ್ರಿಗಿಂತ ಎಷ್ಟು ಕೆಟ್ಟವಳು ಅಂತ ಇನ್ನೂ ನನ್ನ ಮುಖ ನೋಡಿಲ್ಲ. ಆದರೂ ನಾನು ಯಾರ ತಂಟೆಗೂ ಸುಮ್ಮನೆ ಹೋಗೋಳಲ್ಲ. ನನ್ನ ಪಾಡಿಗೆ ನನ್ನ ಜೀವನ ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಅಡುಗೆ ಮಾಡಿ ಬರ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಪಾಡಿಗೆ ನೀವು ಕುತ್ಕೊಳ್ಳಿ. ಆರಾಮಾಗಿ ಏನೋ ಟೀ ತಂದಿದ್ದಾಳಲ್ಲ, ಕುಡಿದ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳಿ. ಸುಮ್ಮನೆ ನಿಮ್ಗೆ ತೊಂದರೆ ಏನು ಬಂತು? ಇದನ್ನೇನು ತೊಂದರೆ ಇಲ್ಲ, ಅಡುಗೆ ಮಾಡೋದು ಏನು ತೊಂದರೆ, ನಾವು ತಿನ್ನೋದಕ್ಕೆ ಬಿಡಿ, ನಾನು ಮಾಡ್ತೀನಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರತ್ತೆ ಮತ್ತೆ.